ಅಲ್ಲ 5 ವರ್ಷ ಸಿದ್ದರಾಮಯ್ಯನವರು ಇರ್ತಾರೆ ಸರ್. 5 ವರ್ಷನೂ ಸಿದ್ದರಾಮಯ್ಯನವರೇನ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದುವರಿತಾರೆ. ಹೈಕಮಾಂಡ್ ಎಂಟ್ರಿ ಆಗಿ ಏನಾದ್ರು ಬದಲಾವಣೆ ಮಾಡುತ್ತಾ ಅಂತ ಸರ್? ಹೈಕಮಾಂಡ್ ವಿಷಯ ನನಗೆ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯ ಇಸ್ ಚೀಫ್ ಮಿನಿಸ್ಟರ್, ಈ ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್. 5 ವರ್ಷ ನೀವು ಸಿದ್ದರಾಮಯ್ಯನವ್ರ ಬೆಂಬಲಕ್ಕೆ ಇರ್ತೀರಿ? ಏನಕ್ಕೆ ಪದೇ ಪದೇ ಅದನ್ನೇ ಕೇಳ್ತಿರಲ್ಲ? ಅದು ನಿಮ್ಮಂಥದಲ್ಲಿ, ನಮ್ಮಂಥಲ್ಲಿ ಸಿ ಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಿದ್ದರೆ ಅವ್ರು ಮುಂದುವರಿತಾರೆ. ವೆರಿಸ್ತಿ ಕ್ವಶನ್. ಶಿವಕುಮಾರ್ ಅಧಿಕಾರದ ಒಪ್ಪಂದ ಆಗಿದೆ, ನಾನು ಆ ದಿನಕ್ಕೆ ಕಾಯ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ರು ಸರ್. ಅವರು ನಮ್ಮ ಪಕ್ಷದ ಅಧ್ಯಕ್ಷರು, ಅವ್ರಿಗೆ ಹೆಚ್ಚು ಮಾಹಿತಿ ಇರ್ತದೆ. ನಾನು ಸಾಮಾನ್ಯ ಕಾರ್ಯಕರ್ತ, ನನಗೇನು ಗೊತ್ತಿರ್ತದೆ. ಸರ್, ನಿನ್ನೆಯವರ ಮಾಹಿತಿ ಹಂಚ್ಕೊಂಡ್ರೆ ಮುಖ್ಯಮಂತ್ರಿಗಳು ಆ ಥರ ಮಾತುಕತೆ ಆಗಿಲ್ಲಪ್ಪ ಅಂತ ಏನಾದ್ರು ಹಂಚ್ಕೊಂಡ್ರ? ಯಾವ ಮಾತುಕತೆಗಳು, ಈ ಥರದ ವಿಷಯಗಳು ನೀವು ಪ್ರಶ್ನೆ ಕೇಳೋ ಒಂದು ಮಾತು ಚರ್ಚೆ ಆಗಲಿಲ್ಲ. ನಾನು ಹೇಳಿದ್ರೆ ನೀವು ಹೇಳಿದ್ರಲ್ಲ, ಇಂಥ ವಿಷಯಗಳು ಅವು ಬಹಳ ಮುಖ್ಯವಾದಂಥ ವಿಷಯಗಳು. ಜನಸಾಮಾನ್ಯರಿಗೆ ಒಳ್ಳೇದು ಮಾಡೋದು, ಅಭಿವೃದ್ಧಿ ಮಾಡೋದು, ಡೆವಲಪ್ಮೆಂಟ್ ಮಾಡೋದು, ಇವು ಫೋರ್ ಫ್ರಂಟಲ್ಲಿ ಡಿಸ್ಕಸ್ ಆದಂಥ ವಿಷಯಗಳು. ಬಿಕಾಸ್ ದಿಸ್ ಈಸ್ ದಿ ಬೇಸಿಕ್ ಕಾಂಗ್ರೆಸ್ನ ಬೇಸ್ ಅದು. SC ST ಬ್ಯಾಕ್ವರ್ಡ್ ಮೈನಾರಿಟಿ ಕಾಂಗ್ರೆಸ್ನ ಬೇಸ್ ಅದು. ಮತ್ತು ಅವರು ಕಾಂಗ್ರೆಸ್ನ ನಂಬ್ಕೊಂಡಿದ್ದಾರೆ, ನಂಬಿ ಬೆಂಬಲ ಕೊಟ್ಟಿದ್ದಾರೆ, ಸರ್ಕಾರ ತಂದಿದ್ದಾರೆ. ಸೊ ಇದ್ರ ಜೊತೆಗೆ ರೈತರು, ಕಾರ್ಮಿಕರೆಲ್ಲ ಇದ್ದಾರೆ. ಸೊ ಈ ಥರ ವಿಷಯಗಳ ಚರ್ಚೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಜಾರಿಗೆ ಪಕ್ಷಕ್ಕೆ ಅನುಕೂಲ ಅಲ್ವಾ ರಾಜ್ಯದಲ್ಲಿ? ಈ ಎಲ್ಲ ವಿಷಯಗಳು AICC ಅಂತಲ್ಲಿ ಚರ್ಚೆ ಆಗೋ ವಿಷಯ, ನನ್ನಂತಲ್ಲಿ ಚರ್ಚೆ ಆಗಲ್ಲ. ಸರ್, ನೀವು ಏನು ಮಾತಾಡಿಲ್ಲ ನಿನ್ನೆ, ಏನು ಬೇರೆ ಏನು ಮಾತಾಡಿಲ್ಲ. ಎಷ್ಟು ಚರ್ಚೆ ಆಯಿತು ಅಂತ ಹೇಳಿದೆ ನಾನು, ಇದು ಬಿಟ್ಟು ಬೇರೆ ಏನೂ ಇಲ್ಲ. ಎಷ್ಟೊಂದು ವಿಷಯ ಚರ್ಚೆ ಆಯಿತು. ಆಮೇಲೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ತಪ್ಪೇ ಮಾಡಿಲ್ಲ, ಅವ್ರ ಇನ್ವಾಲ್ವ್ಮೆಂಟು ಇಲ್ಲ. ಅನವಶ್ಯಕವಾಗಿ ಸಾಕ್ಷಿ ಪುರಾವೆ ಏನು ಇಲ್ಲದೇ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅನ್ನೋದು, ಅವ್ರಿಗೆ ರಾಜೀನಾಮೆ ಕೊಡಿ ಅಂತ ಹೇಳೋದು, ಈ ಥರದ ವಿರೋಧ ಪಕ್ಷದ ನಡೆ ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಆಫ್ ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ನ ದುರ್ಬಲಗೊಳಿಸೋ ಪ್ರಯತ್ನ. ದೇ ಶುಡ್ ವರ್ಕ್ ಆಸ್ ಅ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಪಾರ್ಟಿ. ಅವರು ಎಸ್ ಎ ಮಿನಿಸ್ಟರ್ ಹಿ ಹಸ್ ನಾಟ್ ಡನ್ ಎನಿ ರಾಂಗ್. His involvement is not there. Why they are asking him to resign? The question of resigning does not arise. So this type of things we discuss in the interest of democratic functioning, in the interest of the rights and fundamental rights given under the Constitution. So these are the issues to be debated. ಸುಮಾರು 8-10 ವರ್ಷದಿಂದ ರಿವೈಸ್ ಆಗೇ ಇಲ್ಲ. ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದಲ್ಲಿ ನಮಗಿಂತ 1.5-2 ಪಟ್ಟು ಜಾಸ್ತಿ ಮಾಡಿದ್ದಾರೆ. ಸೊ ಸಹಜವಾಗಿ ಅದನ್ನು ರಿವೈವ್ ಆಗದೇ ಕಾಲಕ್ಕೆ ಆಗದೇ ಭಾಳ ವರ್ಷ ಆದ್ದರಿಂದ ಅನಿವಾರ್ಯವಾಗಿ ಮಾಡಲೇಬೇಕಾಯಿತು. ವೆನ್ ಕಂಪೇರ್ ಟು ಅದರ್ ಸ್ಟೇಟ್ಸ್ ಈಗಲೂ ನಮ್ಮದು ಕಡಿಮೆನೇ ಇದೆ. ಹಾಲಿನ ದರ ಏರಿಕೆ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಸರ್. ಅದು ಚರ್ಚೆಯಲ್ಲಿದೆ. ಅದನ್ನು ಪಾಸಿಟಿವ್ ಆಗಿ ಪರಿಗಣಿಸಬೇಕು ಅಂತ ಒತ್ತಡ ಇದ್ದಾರೆ. ಅದೇನು ರೈತರಿಗೆ ಬೆನಿಫಿಟ್ ಆಗುತ್ತೆ? ರೈತರಿಗೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಕ್ಯಾಬಿನೆಟ್ಗೆ ತಗೋಬರೋ ಸೂಚನೆ ಕೊಟ್ಟಿದ್ದಾರೆ ಸಿಎಂ. ಅದು ಇನ್ನೂ ಚರ್ಚೆ ಆಗಿಲ್ಲ. ತರಬೇಕು ಮಾಡಬೇಕು ಅನ್ನೋದು ಏನಾಗಿಲ್ಲ. ಮುಂದಿನ ಕ್ಯಾಬಿನೆಟ್ಗೆ ತರೋದಕ್ಕೆ ಸಿಎಂ ಹೇಳಿದ್ದಾರೆ. ಇಟ್ ಇಸ್ ನಾಟ್ ಡಿಬೇಟೆಡ್. ಮುಂದಿನ ಕ್ಯಾಬಿನೆಟ್ ಏನು ರಾಜಕೀಯ ಚರ್ಚೆ ವಸ್ತು ಆಯ್ತಾ ಅಂತ? ಅದು ಜಾತಿ ಗಣತಿ ಅಲ್ಲ, ಆವಾಗಲಿಂದ AICC ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ನಮ್ಮದೇ ಸರ್ಕಾರ 160 ಕೋಟಿಗೂ ಹೆಚ್ಚು ಹಣನ ಕೊಟ್ಟು ಜಾತಿ ಗಣತಿ ಮಾಡೋಕ್ಕೆ ಕೊಟ್ಟಿದ್ದೀವಿ. ಅದರ ಅರ್ಥ ಏನು? ಸರ್ಕಾರ ಯಾಕೆ ಮೀನಾಮೇಷ ಎಣಿಸ್ತಾ ಇದೆ ಅಂತ? ಮೀನಾಮೇಷ ಎಣಿಸ್ತಾ ಇಲ್ಲ. ಅವನು ಕ್ಯಾಬಿನೆಟ್ಟು ಅಟ್ಲೀಸ್ಟ್ ವಿಸ್ಡಮ್ ಪಾರ್ಟಿ ಯುನೈಟೆಡ್ಲಿ ಹ್ಯಾಸ್ ಟು ಟೇಕ್ ಇಟ್ ಆಲ್. ಸಿಎಂ ಹೇಳಿದ ಕ್ಯಾಬಿನೆಟ್ಗಳೆಲ್ಲ ಮುಗಿದೋದು ಸರ್, ಬರುತ್ತೆ ಅಂತ ಹೇಳಿದ್ರು, ಬರಲೇ ಇಲ್ಲ ಕ್ಯಾಬಿನೆಟ್ಗೆ. ಯಾಕೆ? 1 ವರ್ಷ ಕ್ಯಾಬಿನೆಟ್ ಇನ್ನೂ 3.5 ವರ್ಷ ಇದೆ. ಅಲ್ಲ ಸರ್, 1 ವರ್ಷ ಆಗೋಯ್ತು ಸ್ವೀಕಾರ ಮಾಡಿ 1 ವರ್ಷ 13ನೇ ತಾರೀಕು ಅಲ್ಲ ಸ್ವೀಕಾರ ಮಾಡಿ 1 ವರ್ಷ ಕಳೆದು ಹೋಯ್ತು ಸರ್. ಅದನ್ನು ಇನ್ನೂ 3.5 ವರ್ಷ ಇದೆ ಕ್ಯಾಬಿನೆಟ್ಟು. 3.5 ವರ್ಷ ಟೈಮ್ ತೊಗೊಂಡು ಮಾಡ್ತೀರಾ ಸಮಯ ಸಂದರ್ಭ? ಮ್ಯಾನಿಫೆಸ್ಟೋದಲ್ಲಿ AICC ಹೇಳಿದ್ವಿ ನಾವು ಜಾತಿ ಗಣತಿ ಮಾಡಬೇಕು ಅಂತ. ವೈಜ್ಞಾನಿಕವಾಗಿ ಜನಜೀವನ ಹೆಂಗೆ, ಸೋಷಿಯೋ ಎಕನಾಮಿಕಲ್ ಸರ್ವೆ ಹೇಗಿದೆ, ಒಂದು ಬಡ್ಜೆಟ್ ಮಾಡಬೇಕಾದ್ರೆ ನಮ್ಮ ಜನಜೀವನದ ವಿಷಯಗಳು ಗೊತ್ತಿರಬೇಕಲ್ಲ. ದೇ ಸೋಷಿಯೋ ಎಕನಾಮಿಕಲ್ ಎಜುಕೇಷನ್ ಸ್ಟೇಟಸ್ ಇವು ಗೊತ್ತಿದ್ದರೆ ವೈಜ್ಞಾನಿಕವಾಗಿ ವಿ ಕ್ಯಾನ್ ಕಂಬ್ಯಾಕ್ಟ್ ಇನ್ಈಕ್ವಾಲಿಟಿ. ಕಂಬ್ಯಾಕ್ಟ್ ಮಾಡಬೇಕಾದ್ರೆ ಯು ನೀಡ್ ಟು ಹ್ಯಾವ್ ಸೋಷಿಯೋ ಎಕನಾಮಿಕಲ್ ಸರ್ವೆ. ಸುಮ್ಮನೆ ನನಗೆ ಕಣ್ಣು ಮುಚ್ಕೊಂಡು ಕೊಟ್ಬಿಟ್ರೆ
ಹೌ ಲಾಂಗ್ ವಿ ಶುಡ್ ಕಂಟಿನ್ಯೂ 75 years ಆಯಿತು. ವಿ ರಿಮೈನ್ ಆಸ್ ಎ ಸೋಷಿಯಲಿ ಇನ್ಈಕ್ವಲ್ ಸೊಸೈಟಿ ಅಪ್ ಟಿಲ್ ನಾವು. ಇಟ್ ಶುಡ್ ಬಿ ಸೋಷಿಯಲ್ ಇನ್ಯಾಕ್ವಲ್ಸ್ ಬಿ ಕಂಬ್ಯಾಕ್ಟೆಡ್. ಸರ್ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ಸೂತ್ರ ಪಾಲನೆ ಆಗಬೇಕು ಅಂತ ಬಹಿರಂಗವಾಗಿ ಹೇಳೋಕೆ ಸ್ಟಾರ್ಟ್ ಮಾಡಿದ್ರೆ ತಾವೆಲ್ಲ ಅದನ್ನು ಒಪ್ತಿರಲ್ಲ? ಸಿ ದಿಸ್ ಈಸ್ ಅ ಸಬ್ಜೆಕ್ಟ್ ಟು ಬಿ ಡಿಸ್ಕಸ್ ವಿತ್ AICC. ಅಲ್ಲ, ನೀವು CM ಮಾತ್ರ ಏನು ಹೇಳ್ತೀರಾ? Congress is united under the leadership of Siddaramaiah as a chief minister, as a leader. ಸರ್ ಇನ್ನೊಂದು, ಮೈಸೂರಲ್ಲಿ ಸಿದ್ದರಾಮಯ್ಯ ರಸ್ತೆ ಅಂತ ಇಡಬೇಕು ಅಂತ ಭಾರಿ ಚರ್ಚೆ ಆಗ್ತಿದೆ. ಪಾಲಿಕೆಯವರು ಇಡಬೇಕು ಅಂತ ಬೇರೆ ಪ್ರಿನ್ಸಸ್ ರಸ್ತೆ ವಿರೋಧ ಮಾಡ್ತಾ ಇದ್ದಾರೆ. ಹೆಸರಿಡೋದು ಏನು ದೊಡ್ಡ ವಿಷಯನಾ? ಬೇಕಾದಷ್ಟು ಜನಕ್ಕೆ ಹೆಸರಿಟ್ಟಿದ್ದಾರೆ ರಾಜ್ಯಾದ್ಯಂತ. ಅಲ್ಲಿ ಸ್ಥಳೀಯರು ಸಿದ್ದರಾಮಯ್ಯನವ್ರು ಹೆಸರಿಡಬೇಕು ಅಂತ ಬಯಸೋದು. ಸಿದ್ದರಾಮಯ್ಯನ ಅರ್ಜಿ ಹಾಕಿದ್ದಾನೆ ಕೊಡ್ರಪ್ಪ ಅಂತ. ಸಿದ್ದರಾಮಯ್ಯನಿಗೆ ಹೆಸರಿಟ್ಟಿರೋ ಆ ರೋಡ್ಗೆ ಸಿದ್ದರಾಮಯ್ಯ ರಾಜ್ಯದ ಜನರ ಮನಸ್ಸಲ್ಲಿದ್ದಾರೆ. ಇಡದೇ ಇದ್ದರೂ ಇರ್ತಾರೆ. ಇಟ್ ಈಸ್ ದಿ ಲೋಕಲ್ ಗವರ್ನೆನ್ಸ್ ವಿಚ್ ಹ್ಯಾಸ್ ಟೇಕನ್ ಎ ಡಿಸಿಷನ್ ಟು ನೇಮ್ ಎ ರೋಡ್ ಆಫ್ಟರ್ ಹಿಸ್ ನೇಮ್. ಅದನ್ನು ಪರ ವಿರೋಧ ಮಾಡಿ ಆ TV ಮಾಧ್ಯಮಗಳು ಹೇಳುವಂಥ ವಿಷಯ ಅಲ್ಲ. ಬಟ್ ಅದಕ್ಕೆ ದಾಖಲೆ ಎಲ್ಲ ಕೊಡ್ತಾ ಇದ್ದಾರೆ ಸರ್. ಪ್ರತಾಪ್ ಸಿಂಹ ಅವರಿಂದ ಹಿಡಿದು ಅದು ಗೊತ್ತಿಲ್ಲ. ಪ್ರತಾಪ್ ಸಿಂಹ ಸ್ಟಾರ್ಟಿಂಗ್ ಹೋಗ್ಲಿರು ಸರ್, ತಪ್ಪೇನಿಲ್ಲ ಅಂತ. ಆಮೇಲೆ ಇಮಿಡಿಯೇಟ್ ಟ್ವಿಟರ್ ನೋಡಿದ್ರು. ಈಗ ಯದುವೀರ್ ಅವರು ಅದನ್ನು ಪ್ರಿನ್ಸಸ್ ರೋಡ್ ಅಂತಲೇ ಕರೀತಾರೆ. ಇಟ್ ಈಸ್ ನಾಟ್ ಎ ಡಿಬೇಟಬಲ್ ಸಬ್ಜೆಕ್ಟ್. ಹೆಸರಿಡಬೇಕು ಅಂತ ಮಾಡಿದ್ದಾರೆ, ಹೆಸರಿಡಬೇಕು ಅಂದರೆ ಮಾಡ್ತಾರೆ, ಹೆಸರಿಡಬಾರ್ದು ಅಂದರೆ ಹಂಗೆ ಇರ್ತದೆ. ಅಲ್ಲ, ಜಿಲ್ಲಾಡಳಿತದಿಂದ ನೀವೇನು ತೀರ್ಮಾನ ತಗೊಳ್ತೀರಾ ಅಂತ ಸರ್? ಅದ್ರ ಏನು ನಾವು ನನ್ನ ಹೆಸರಿಡಬೇಕು ಅಂತ ಏನು ಆಸೆ ಇದೆಯಾ? ಇಲ್ಲ, ಆಲ್ರೆಡಿ ಕೆಲವು ರಸ್ತೆಗೆ ಯಡಿಯೂರಪ್ಪನವ್ರ ಹೆಸರು ಇಟ್ಟಿದ್ದಾರೆ. ಬೇಕಾದಷ್ಟು ಜನ ಅಲ್ಲೇ ಮೈಸೂರಲ್ಲೇ ಇಟ್ಟಿದ್ದಾರಲ್ಲ. ಎನ್ ರಾಜಚಂದ್ರವ್ರ ಹೆಸರಿಟ್ಟಿದ್ದಾರೆ, ಬಿ ರಾಜವ್ರ ಹೆಸರಿಟ್ಟಿದ್ದಾರೆ.